ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನಿಜ ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಸರ ಮಾಡಿದ್ದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಏನೋ ಒಂಥರ ಗೊತ್ತಿಲ್ಲ, ಲುಕ್ಕೇ ಬೇರೆ ಥರ. ಸ್ಟಾಲಿಗೆ ನಾಳೆ ಹೊರಡಬೇಕು, ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಒಂದಷ್ಟು ಐಟಮ್ಸ್ನೆಲ್ಲ ತೆಗೆದು ರಿಪೇರಿ ಮಾಡ್ಕೊಳ್ತಾ ಇರೋದು. ಸೊ ಅಂದರೆ ಅಲ್ಲಿ ಬಾಕ್ಸಸ್ ಇದೆ, ಇಲ್ಲಿ ಎಲ್ಲನೂ ಯಾವ್ದಕ್ಕೆ ಬೇಕು ಅಂತ ಆರ್ಡ್ರ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಳ್ಳೋ ಅಂಥದ್ದು. ಇವತ್ತು ಇಷ್ಟು ತರಕಾರಿ 210 ರೂಪಾಯಿ ಆಯಿತು. ಆ್ಯಕ್ಚುಲಿ ಪಲಾವ್ದು ಒಂದು KG ಮಿಕ್ಸ್ ತರಕಾರಿನೇ 80 ರೂಪೀಸ್ ತೊಗೊಂಡಿದ್ದಾರೆ. ಸೊ ಇದು 1/4 kgನೇ 30 ರೂಪೀಸ್ ತೊಗೊಂಡಿದ್ದಾರೆ. ಸೊ ತುಂಬ ಅನುಕೂಲ ಆಯಿತು. ಇವಾಗ ಅಲ್ಲಿ ಇಲ್ಲಿ ರೆಸ್ಟ್ ಮಾಡಬೇಕಂದಾಗೆಲ್ಲ ಬ್ಯಾಕ್ ಬೋನಿಗೆ ಸಿಕ್ಕಾಪಟ್ಟೆ ರೆಸ್ಟ್ ಬೇಕಾಗುತ್ತೆ. ಬಟ್ ನಾವುಗಳು ಮನೇಲೇ ರೆಸ್ಟ್ ಮಾಡಿ ಬೆಡ್ ರಿಡನ್ ಹೇಳ್ಬೇಕು ಅಂದ್ರೆ ನಾವುಗಳು ಹೊರಗಡೆನೇ ಹೋಗಲ್ಲ. ಅಂಥದ್ರಲ್ಲಿ ನಾವೆಲ್ಲರೂ ಟ್ರಾವೆಲ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಬೆನ್ನು ಆಪ್ರೇಷನ್ ಆಗಿರೋದಕ್ಕೆ, ರಾಡ್ ಇರೋದಕ್ಕೆ ಇದರಲ್ಲಿ ತುಂಬ ಬ್ಯಾಕ್ ಪೇನ್ ಬರ್ತಾಯಿತ್ತು. ಒಂದು ಇನ್ಸ್ಟೆಂಟ್ ಜೀರಿಗೆ ಬಜ್ಜಿ ಅಂತ ಹೇಳ್ತೀವಲ್ಲ, ಅದನ್ನು ಮಾಡ್ಬೋದು. ಸೊ ಇಷ್ಟೇ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಜಾಸ್ತಿ ಏನು ಹಾಕೋಂಗಿಲ್ಲ. ತೆಂಗಿನಕಾಯೆಲ್ಲ ಹಾಕಬಾರ್ದು, ಹಾಕಿದ್ರೆ ಸಾಂಬಾರು ಆಗ್ಬಿಡ್ತೈತೆ. ಆಮೇಲೆ ಗುಂಡುರಾಜ್ ಏನು ಯೋಚನೆ ಮಾಡ್ತಾಯಿದ್ದೀರಾ ಗುಂಡುರಾಜ್? ನನ್ನ ಹೊರಗಡೆನೇ ಬಿಡಲ್ಲ, ನನ್ನ ಫ್ರೆಂಡ್ ಜೊತೆ ಆಟಾಡೋಕ್ಕೆ ಬಿಡಲ್ಲ, ಅಲ್ಲಿ ಇಲ್ಲಿ ಐಕಟ್ಟು ತಿನ್ನಕ್ಕೆ ಬಿಡಲ್ಲ ಅಂತ ಯೋಚನೆ ಮಾಡ್ತಾಯಿದ್ಯಾ ಏನೋ? ಅಯ್ಯೋ, ಅಲ್ಲಿ ಓತಿಕೆ ಐತೆ. ನನ್ನ ಮಗ ನೋಡೇ ಇಲ್ಲ, ಹುಚ್ಚೆ ಮಾಡೋಕೆ ಹೋಗ್ಬಿಟ್ಟವನೆ. ಅಯ್ಯೋ, ಓತಿಕೆ ಐತೆ ಕಣೋ ಗುಂಡ. ಹೊರಗಡೆ ಕರ್ಕೊಂಬಂದೆ, ಓತಿಕೆ ನನ್ನ ಮಗಂದು ಅಳ್ಳಾಡ್ತಾನೋ ಇಲ್ಲ, ಹಂಗೆ ಐತೆ ನೋಡಿ. ಅಗಳು ಅಮ್ಮ ಸದ್ಯ ಓತಿಕೇತ ಏನೂ ಮಾಡಲಿಲ್ಲ. ಅಯ್ಯಪ್ಪ, ನಂಗೆ ನಿಜ ಭಯ ಆಗ್ಬಿಡ್ತು. ಗುಂಡ ಅಲ್ಲಿ ಓತಿಕೇತ ಇತ್ತು ಕಣೋ. ಇವನೇನು ನೋಡಿದ್ರೆ ಗ್ಯಾರಂಟಿ ಹಿಡ್ಕೊಂಬಿಡ್ತಾ ಇದ್ದ. ಸದ್ಯ ಅವನೇನು ಸೌಂಡೇ ಮಾಡಿಲ್ಲ. ಬಾರಪ್ಪ ಮಗು, ಬನ್ನಿ ಮಗು, ಕಟ್ಟಾಕ್ತೀವಿ. ಏನೋ ತೀಟೆ ಮಾಡ್ಚ. ಅದು ಯಾವುದೋ ಒಂದು ನಾಯಿ ಮರಿ ಐತಲ್ಲ, ಅದು ಹಿಂದೆ ಓಡೋಗ್ಬಿಡ್ತಾನೆ ಅವನು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಕಟ್ಟಾಕೋದು. ಆಮೇಲೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಗಲೀಜು ತಿನ್ಕೊಂಡು ಬರ್ತಾನೆ. ಸೊ ಅದಕ್ಕೆ ಬೇಜಾರಾಗ್ಬಿಟ್ಟು ಇವನನ್ನು ಇವಾಗ ಕಟ್ಟಾಕ್ತಾ ಇರೋದು. ಯಾಕಂದರೆ ಆಮೇಲೆ ಇನ್ನೊಂದು ಮಾಡ್ತಾನೆ ಇವನು ತೀಟೆ. ಸುಮಾರದವನಲ್ಲ ಇವನು. ಬೇರೆಯವ್ರ ಮನೆ ಮುಂದೆ ಬೇಕು ಅಂತ ಹೋಗಿ ಕಕ್ಕ ಮಾಡಿಬಿಡ್ತಾನೆ. ಅವ್ರಿಗೂ ನಮಗೂ ಜಗಳ ತಂದು ಇಡ್ತಾನೆ. ಅದಕ್ಕೆ ಬೇಡ ಯಾರಿಗೂ ಆಮೇಲೆ ಸುಮ್ಮನೆ ಜಗಳ ಮಾಡೋದು ಯಾಕೆ ಅವ್ರವ್ರ ಹತ್ರ ಹೋಗಿ ನಾವು. ಅದಕ್ಕೆ ಸುಮ್ಮನೆ ಕಟ್ಟಾಕ್ಬಿಡೋಣ ಅಂತೇಳಿ ಚೈನ್ ಹಾಕಿ ಕಟ್ಟಾಕ್ತಾಯಿದ್ದೀವಿ. ಇವಾಗ ಒಂದಿಬ್ಬರು ಮೂವರು ನಮಗೆ ಕಂಪ್ಲೇಂಟ್ ಮಾಡಿದ್ರು, ನಿಮ್ಮ ನಾಯಿ ಬಂದು ನಮ್ಮ ಮನೆ ಮುಂದೆ ಕಕ್ಕ ಮಾಡುತ್ತೆ ಅಂತ. ಈ ನನ್ನ ಮಗ ತೀಟೆ. ನನ್ನ ಮಗ ಇಷ್ಟೊಂದು ಜಾಗ ಬಿದ್ದೈತಿ, ಎಲ್ಲಿ ಬೇಕಾದ್ರೂ ಮಾಡ್ಬೋದಪ್ಪ. ಇವನ ಅಜ್ಜಿ ಎಲ್ಲೂ ಮಾಡಿದಿರೋ ಹೋಗಿ ಅವ್ರಿಗೆ ಮನೆ ಮುಂದೆ ಮಾಡಿಬಿಡ್ತಾನೆ. ಇದೇನು ಓದಿಕೈತೆ ಸತ್ಕಿತ್ತು ಹೋಗೈತೆ, ಏನು ಮುಂದಕ್ಕೆ ಹೋಯ್ತಾ ಇಲ್ಲ. ಓದಿಕೈತ ಯಾಕೋ ಸತ್ತೋಗಿದೆಯೋ ಏನು ಕತೆ. ನಾನು ನೋಡಿ ಅಲ್ಲೇ ಇದೆ, ಅದು ಹೋಗ್ತಾನೆ ಇಲ್ಲ, ಒಂಚೂರು ಅಳ್ಳಾಡ್ತಾನೂ ಇಲ್ಲ. ಅದು ಹಿಂಗೆ ತಿರ್ಗಿಸ್ಕೊಂಡೈತಲ್ಲ, ಯಾಕೆ ಏನಕ್ಕೆ ಅಂತಲೇ ಅರ್ಥ ಆಗ್ತಿಲ್ರಿ. ಹಬ್ಬ ಬದುಕೈತೆ ತಲೆ ಹಿಂಗಂತೂ. ಅದೇ ಏನು ಮಾಡ್ತೈತಲ್ಲಿ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಯಪ್ಪ ಗುಂಡ ನೋಡ್ಬಿಟ್ರೆ ಅಷ್ಟೇ ಬಾಯಿಗೆ ಲಬಕ್ಕಂತ ಹಾಕೊಂಡ್ಬಿಡ್ತಾನೆ. ಸದ್ಯ ಅವ್ನಿಗೆ ತೋರಿಸ್ಬಾರ್ದು, ಓಡೋಗ್ಬಿಡ್ಬೇಕು ಅವನ್ನ ಕಾಣದೇ ಇರೋಂಗೆ. ಇವಾಗ ಅವ್ನಿಗೆ ಕಾಣದೇ ಇರೋಂಗೆ ತಗೊಂಡೋಗ್ಬಿಡ್ಬೇಕು ಒಳಗಡೆಗೆ. ಗುಂಡುರಾಜ್ ಏನು ಯೋಚನೆ ಮಾಡ್ತಾಯಿದ್ದೀರಾ ಗುಂಡುರಾಜ್? ನನ್ನ ಹೊರಗಡೆನೇ ಬಿಡಲ್ಲ, ನನ್ನ ಫ್ರೆಂಡ್ ಜೊತೆ ಆಟಾಡೋಕ್ಕೆ ಬಿಡಲ್ಲ, ಅಲ್ಲಿ ಇಲ್ಲಿ ಐಕಟ್ಟು ತಿನ್ನಕ್ಕೆ ಬಿಡಲ್ಲ ಅಂತ ಯೋಚನೆ ಮಾಡ್ತಾಯಿದ್ಯಾ ಏನೋ? ಕತ್ತೆ ನನ್ನ ಮಗನೇ. ಬೇರೆಯವರೆಲ್ಲ ಬಂದು ಕಂಪ್ಲೇಂಟ್ ಹೇಳ್ತಾರೆ, ನಾಯಿ ಬಂದು ಕಕ್ಕ ಮಾಡೋಯ್ತೈತೆ ಅಂತ. ಏನು ಒಳ್ಳೆ ಕಳ್ಳ ನೋಡ್ದಂಗೆ ನೋಡ್ತಾನೆ. ಎಲ್ಲರೂ ಕಂಪ್ಲೇಂಟ್ ಮಾಡೋಗ್ಬೇಕಾ? ಹೇಳ, ಮಾತಾಡಲ್ಲ ಈ ಗುಂಡ. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಬಂದು, ನಿಮ್ಮ ನಾಯಿ ಬಂದು ಕಕ್ಕ ಮಾಡ್ತೈತೆ ಇಲ್ಲಿ ಅಂತ. ನನ್ನ ಮಗನೇ, ಇನ್ನೆಲ್ಲೂ ಜಾಗ ಇಲ್ವೇನೋ ನಿನಗೆ? ಎಲ್ಲೂ ವಾಶ್ರೂಮ್ ಮಾಡೋಕ್ಕೆ ಜಾಗನೇ ಇಲ್ವೇನೋ ನಿನಗೆ? ಇಲ್ವೇನೋ? ಬೇರೆಯವ್ರ ಮನೆ ಮುಂದೆನೇ ಹೋಗ್ಬೇಕಾ ನೀನು ಕಕ್ಕ ಮಾಡೋಕ್ಕೆ? ಅವ್ರಿಗೂ ನಮಗೂ ಜಗಳ ತಂದಿಕ್ಕಕ್ಕೆ ಏನು ಇರೋದು ನಿಮ್ಮದೇ ಇರೋದು ಬೇಡವಾ ನಾವು? ಹೇಳೋ ಸ್ವಲ್ಪ. ಅಲ್ಲ ಹಂಗೆ ಮಾಡಿದ್ದೆ 1-2 ದಿನ. ಯಾರೋ ಬೇರೆಯವ್ರು ಬಂದಿದ್ರು ಮನೆ ಹತ್ರ, ಪೂರ್ವ ಹಿಡ್ಕೊಳೋದಾಗ 1-2 ದಿನ ಹಂಗೆ ಮಾಡಿಬಿಟ್ಟಿದ್ದ. ಆಮೇಲೆ ಅವ್ರು ಬಂದು ನಮ್ಗೆ ಹೇಳಿದರು, ನಿಮ್ಮ ನಾಯಿ ಕರ್ಕೊಂಬಂದ್ರೆ ವಾಕಿಂಗು ನಮ್ಮ ಮನೆ ಮುಂದೆ ಮಾಡಿಸ್ಬಿಡ್ತೀರಾ ಅಂತ. ಅಯ್ಯೋ ಒಳ್ಳೆ ಕಥೆ ಆಯ್ತು. ಈ ಜನಗಳಿರೋದೇ ಹೆಂಗೆ. ಈ ನನ್ನ ಮಗನಿಗೆ ಇಲ್ಲಿ ಎಷ್ಟೊಂದು ಜಾಗ ಬಿದ್ದೈತೆ ವೇಸ್ಟಾಗಿ. ಈ ನನ್ನ ಮಗ ಇಲ್ಲೆಲ್ಲ ಮಾಡೋಕ್ಕೇನು ಕಾಳು ನನ್ನ ಮಗನೇ. ಹೋಗಿ ಅವ್ರ ಹತ್ರ ಜಗಳ ತಂದಿಕ್ಕದು. ಬುಡ್ಡ ಮೇಲೆ ಕೂತ್ಬಿಡ್ತೀನಿ. ಗುಂಡ ಮಾತಾಡಲಿ ಗುಂಡ. ಏನು ಗೊತ್ತಿಲ್ಲ, ಅಮಾಯಕ ಮಗು ಇದು, ಅಮಾಯಕ. ಏನಾದ್ರು ಬೈತಾಯಿದ್ರೆ ಮಗು ಹಿಂಗೆ ನೋಡ್ತದೆ ಹೊರಗಣ್ಣದು. ನೋಡಿ ಅಷ್ಟು ತುಂಬಾ ಹೊಟ್ಟೆ ಕರಡು ಸುಡುತ್ತೆ ನಮ್ಗೆ. ಒಂದು ದಿವಸನ ಪಾಪ ಅಷ್ಟು ಇದು ಮಾಡಿ ನೋಡ, ನಮ್ಗೆ ನಾವು ಹೆಲ್ಪ್ ಮಾಡ್ಬೇಕು. ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಸುಮ್ಮನಾದ್ರೂ ಇರ್ಬೇಕಲ್ಲ. ಏನ್ ಮಾಡಕ್ಕಲ್ಲ, ಜನ ಇರೋದು ಹಂಗೆ. ನಾವು ಮನುಷ್ಯ
ಇಂತ ಕೆಲವು ಮನುಷ್ಯನಿಗಿಂತ ಈ ನಾಯಿಗಳೇ ಎಷ್ಟು ಮೇಲು. ಅದೊಂದು ಪಾಪ ಎಷ್ಟು ಅದಕ್ಕೆ ನಾವೀಗ ಇನ್ಸ್ಟೆಂಟಾಗಿ ಒಂದು ರಸಮ್ ಮಾಡ್ತಾ ಇರೋವಂಥದ್ದು. ರಸಮ್ ಅಂದರೆ ಇದೊಂಥರ ಜೀರಿಗೆ ಬಜ್ಜಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಮತ್ತು ಸಾಂಬಾರು ಪೌಡ್ರ್ ಹಾಕ್ತೀವಿ ಇದಕ್ಕೆ ನಾವು. ಸ್ವಲ್ಪ ಜೀರಿಗೆ ಹಾಕೋಬೇಕು. ನಾನು ಜೀರಿಗೆ ಹಾಕಿಲ್ಲ, ಇನ್ನೂ ಹಾಕ್ಕೊಳ್ತೀನಿ. ಸೊ ಅದು ಬಿಟ್ಟರೆ ಟೊಮೊಟೊ ಹಣ್ಣು ಒಂದು ಹಾಕೊಂಡ್ರೂ ಸಾಕು. ಯಾಕಂದರೆ ಹುಳಿಗೆ ಆಲ್ಮೋಸ್ಟ್ ನಾವು ಹುಣಸೆಹಣ್ಣು ಇಟ್ಕೊಂಡಿರ್ತೀವಿ, ಹಂಗಾಗಿ. ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಒಂದು ಒಗ್ಗರಣೆ ಕೊಡೋದಷ್ಟೇ. ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಂಗಿದ್ರೆ ಹಾಕ್ಬೋದು, ಇಲ್ಲ ಹಂಗೆ ಒಗ್ಗರಣೆ ಹಾಕಿದ್ರು ಓಕೆ. ಯಾಕಂದರೆ ಬೆಳ್ಳುಳ್ಳಿ ಆಲ್ಮೋಸ್ಟ್ ನಾವು ರುಬ್ಬೋವಾಗಲೇ ಆಲ್ರೆಡಿ ಹಾಕಿರ್ತೀವಿ. ಸೊ ಇವಾಗ ರುಬ್ಕೊಂಡು ಆರಾಮಾಗಿ ಒಗ್ಗರಣೆ ಹಾಕಿ ಒಂದು ಇನ್ಸ್ಟೆಂಟ್ ಜೀರಿಗೆ ಬಜ್ಜಿ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ಬೋದು. ಸೊ ಇಷ್ಟೇ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಜಾಸ್ತಿ ಏನು ಹಾಕೋಂಗಿಲ್ಲ. ತೆಂಗಿನಕಾಯಿ ಎಲ್ಲ ಹಾಕಬಾರ್ದು, ಹಾಕಿದ್ರೆ ಸಾಂಬಾರು ಆಗ್ಬಿಡ್ತೈತೆ ಆಮೇಲೆ. ನಾನಿಲ್ಲಿ ಫಸ್ಟ್ ಇದ್ದ ಮನೆ ಹತ್ರ ಒಂದು ಸಾಮಿಲಿತ್ತು. ಸೊ ಅವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೂಡ. ಅವ್ರ ಹೆಸರು ಶಿವಣ್ಣ ಅಂತ. ಮಂಜುನಾಥ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದ್ರ ನಿಯರ್ ಬೈ ಈ ಸಾಮಿಲಿರೋ ಅಂಥದ್ದು. ಆ್ಯಕ್ಚುಲಿ ತುಂಬ ವರ್ಷಗಳಿಂದನೇ ಅವರು ನಮಗೆ ಪರಿಚಯ. ಯಾಕೆ ಅಂದರೆ ನಾನು ಮಣ್ಣಿನ ಜ್ಯುವೆಲ್ಲರಿಲ್ಲ ಮೊದಲು ಮಾಡ್ತಾಯಿದ್ನಲ್ಲ, ಅವಾಗ ಕೂಡ ಹೊಟ್ಟೆಲ್ಲ ತೊಗೊಂಡು ಬರ್ತಾಯಿದ್ದೆ. ಬಟ್ ಇವ್ರು ಏನು ಮಾಡ್ತಾಯಿದ್ರು ಅಂದರೆ ಎಷ್ಟೋ ಸಾರಿ ಅವ್ರು ಗಾಡೀಲಿ ಹಾಕ್ಕೊಬಂದು ನಮ್ಮ ಮನೆ ಹತ್ರ ಕೊಟ್ಬಿಟ್ಟು ಹೋಗ್ತಾಯಿದ್ರು. ದುಡ್ಡು ಕೊಟ್ಟರೆ ಈಸ್ಕೊಳ್ತಾನೆ ಇರಲಿಲ್ಲ ಅವರು. ಇವತ್ತಿಗೂ ಅಷ್ಟೇ, ಅವರು ಬದಲಾಗೇ ಇಲ್ಲ. ಅವರು ಒಂದು ವಾರಕ್ಕೆ ಮುಂಚೆ ಹೇಳಿದರೆ ಒಂದಷ್ಟು ಒಟ್ಟನ್ನ ಪ್ರಿಪೇರ್ ಮಾಡಿ ಅವರೇ ಇಟ್ಟಿರ್ತಾರೆ. ಚೀಲಕ್ಕೆಲ್ಲ ತುಂಬಿಸಿ ಅವರೇ ಇಟ್ಟಿದ್ರು. ಶಿವಣ್ಣ ಅಂತ ಅವ್ರ ಹೆಸರು. ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ನಾನು. ಒಟ್ಟು ದೊಡ್ಡ ದೊಡ್ಡ ಚೀಲನೇ ಕೊಟ್ಟಿದ್ದಾರಪ್ಪ. ನಿಜ ಹೇಳಬೇಕು ಅಂದರೆ ಮೊದಲಿದ್ನಲ್ಲ ಮನೆ, ಅಲ್ಲಿಂದ ಒಟ್ಟು ತೊಗೊಂಡು ಬಂದಿದ್ದು. ಆ್ಯಕ್ಚುಲಿ ಅಲ್ಲಿ ನಿಯರ್ ಬೈ ಒಬ್ಬರು ನನ್ನ ಸಬ್ಸ್ಕ್ರೈಬರೇನವರು. ಆ್ಯಕ್ಚುಲಿ ಒಂದಿನೂ ಒಟ್ಟಿಗೆ ದುಡ್ಡೇ ತಗೊಂಡಿಲ್ಲ. ಚೆನ್ನಾಗಿತ್ತಲ್ಲ ಕಾರು, ಅದಕ್ಕೆ ಆರಾಮಾಗಿ ಹೋಗ್ಬೋದಲ್ವ. ನಾನು ಐಟ್ ಸಾಕಾಗಲ್ಲ ಅನ್ಕೊಂಡಿದ್ದೆ, ಐಟ್ ಕರೆಕ್ಟಾಗೈತೆ ಅಲ್ಲ. ಆರಾಮಾಗಿ ಇಲ್ಲಿ ಗಾಡಿನ ನಿಲ್ಸ್ಕೊಂಡು ಮಾಡ್ಕೋಬೋದು. ಹೇಳಮ್ಮ, ಯಾಕೆ ಮನೆಕೊಂಡಿದ್ಯಾ? ಏನಿಲ್ಲ, ಮನೆಕೊಂಡ್ಬಿಡ್ತೀಯ? ಸಾಫ್ಟ್ ಆಗೈತಮ್ಮ. ಸಾಫ್ಟ್ ಆಗೈತೆ, ಸಾಫ್ಟ್. ಹಾಯ್, ಹಲೋ. ಆ್ಯಕ್ಚುಲಿ ಕಾರ್ದೊಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಒಂದು ಸೀಟ್ನ ತೆಗೆಸಿ ಒಂದು ಬೆಡ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಮಗೆ ಸ್ಪೈನ್ ಇಂಜುರಿ ಆಗಿರೋದ್ರಿಂದ ತುಂಬ ದೂರ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ. ಯಾಕಂದರೆ ಸ್ಪೈನು ಕಟ್ಟಾಗಿ ನಮಗೆ ರಾಡ್ ಹಾಕಿರೋ ಅಂಥದ್ದು. ಸೊ ಅದಕ್ಕೋಸ್ಕರ ಇಲ್ಲಿ ಏನಾದರೂ ಜರ್ನಿನೇ ಕಷ್ಟ ನಮಗೆ. ಸ್ವಲ್ಪ ದೂರ ಒಂದು 2 ಅವರ್ 3 ಅವರ್ ಈ ಥರ ಕೂತಿರ್ಬೋದು. ಆಮೇಲೂ ನಮಗೆ ರೆಸ್ಟ್ ಬೇಕು ಅನಿಸ್ಬಿಡುತ್ತೆ. ಅಂಥ ಟೈಮಲ್ಲಿ ಕಷ್ಟ ಅಂತ ಹೇಳ್ಬಿಟ್ಟು ಸೀಟು ಒಂದು ವ್ಯವಸ್ಥೆ ಮಾಡ್ಕೋಬೋದು. ಸೀಟ್ನೂ ಫಿಟ್ ಮಾಡ್ಕೋಬೋದು ಬೇಕಂದಾಗ. ಬೇಡ ಅಂದಾಗ ಬೆಡ್ಡು ಹಾಕೋಬೋದು. 4 ಪೀಸು ಬೆಡ್ಡು ಇದೆ ಇಲ್ಲಿ. ಸೊ 4 ಪೀಸು ಏನಕ್ಕೆ ಮಾಡಿದ್ದು ಅಂದರೆ, ಒಂದು ಬೆಡ್ ಆದರೆ ಎತ್ತಕ್ಕೆ ಇಳಿಸೋಕ್ಕೆ ಕಷ್ಟ ಆಗ್ಬೋದು. ಪೀಸ್ ಲೆಕ್ಕ ಆದರೆ ಸೊ ಇಡೋಕ್ಕೂ ಸರಿ ಹೋಗುತ್ತೆ. ಒಂದೊಂದೇ ತೊಗೊಂಡೋಗಿ ಒಳಗಡೆ ಇಡೋಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಬೆಡ್ ವ್ಯವಸ್ಥೆ ಮಾಡಿಸ್ಕೊಂಡಿದ್ದೀನಿ. ಬಟ್ ನನಗೆ ಹೈಟು ಎಟ್ಕಲ್ಲ ಅಂತಲೇ ಒಂದು ಡೌಟ್ ಇತ್ತು. ಬಟ್ ಹೈಟೆಲ್ಲ ಕರೆಕ್ಟಾಗಿ ಅಡ್ಜಸ್ಟಬಲ್ ಆಗುತ್ತೆ. ಸೊ ನೋಡಿ, ಈ ಥರ ಒಂದು ಕಡೆ ಬೆಡ್ ಹಾಕ್ಕೊಂಡು ಇನ್ನೊಂದು ಕಡೆ ಗಾಡಿ ಮತ್ತು ವೀಲ್ ಚೇರ್ ಇದನ್ನೆಲ್ಲನೂ ಹಾಕ್ಕೊಂಡು ಹೋಗ್ಬೋದು. ಸೊ ಆ ಥರ ಒಂದು ಫೆಸಿಲಿಟಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಆ ಥರ ಮಾಡಿಫೈ ಮಾಡಿಕೊಟ್ಟಿರೋದು ಆಲ್ಟ್ರೇಷನ್ಸ್ ಎಲ್ಲ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ, ಯಾರು ಈ ಥರ ಆಲ್ಟ್ರೇಷನ್ ಮಾಡಿಕೊಟ್ರು ಅಂತ. ಅವರೇ ಬೆಡ್ಡೆಲ್ಲ ಹೊಲ್ದು ಕೊಟ್ಟಿರೋದು. ಸೊ ಆ ಬೆಡ್ಡನ್ನು 4 ಪೀಸ್ನ ಸೇರಿಸಿ ಇಲ್ಲಿ ಹಾಕಿರೋ ಅಂಥದ್ದು. ಬಟ್ ಟ್ರಾವೆಲಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ. ಅದರಲ್ಲೂ ಮೇನು ಸ್ಪೈನ್ ಇಂಜುರಿ ಇರೋರಿಗೆ. ಸೊ ಸ್ಪೈನ್ ಇಂಜುರಿ ಇರೋರಿಗೆ ಕಷ್ಟ ಟ್ರಾವೆಲಿಂಗ್ ಅನ್ನೋದು. ಸೊ ಕಾರ್ ಹತ್ತಕ್ಕಾಗಲ್ಲ, ಹಿಡಿಯೋಕ್ಕಾಗಲ್ಲ. ಸೊ ವ್ಯವಸ್ಥೆ ಎಲ್ಲ ಹಿಂಗಿದೆ. ಸೊ ಬೆಸ್ಟಪ್ಪ ಇದು, ಆರಾಮಾಗಿ ಹೋಗ್ಬೋದು. ಹೇಳ್ಬೇಕು ಅಂದರೆ ಅಯ್ಯಪ್ಪ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ, ಬೆನ್ನು ಆಪ್ರೇಷನ್ ಆಗಿರೋದಕ್ಕೆ ರಾಡ್ ಇರೋದಕ್ಕೆ ಇದರಲ್ಲಿ
ಅಯ್ಯೋ ತುಂಬ ಬ್ಯಾಕ್ ಪೇನ್ ಬರ್ತಾಯಿತ್ತು. ಸೊ ನಿಜ ನಾನು ಇವತ್ತೇ ಫಸ್ಟ್ ಟೈಮು ಆಲ್ಟ್ರೇಷನ್ ಮಾಡಿ ತುಂಬ ದಿನ ಆಯಿತು. ಯಾವತ್ತೂ ಬೆಡ್ ಹಾಕಿ ಹಿಂಗೆ ಮಲಗಿರಲಿಲ್ಲ. ಇವತ್ತು ವೀಡಿಯೋಗೋಸ್ಕರ ಅಂತ ಮಾಡೋಕ್ಕೆ ಬಂದೆ. ಫಸ್ಟ್ ಟೈಮ್ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಟ್ರಯಲ್ ನೋಡೋಣ ಅಂತ. ಬಟ್ ಆರಾಮಾಗಿದೆ. ಈಸಿಯಾಗಿ ನಾವು 500 ಕಿಲೋಮೀಟ್ರು, 1000 ಕಿಲೋಮೀಟ್ರ್ ಈ ಥರ ಟ್ರಾವೆಲಿಂಗ್ ಲಾಂಗ್ ಟ್ರಿಪ್ ಹೋದಾಗ ಅಥವಾ ಲಾಂಗ್ ಡ್ರೈವ್ ಹೋದಾಗ ನಮ್ಗೆ ಬೇಕಾಗುತ್ತೆ. ಸೊ ಈ ಥರ ಒಂದು ಫೆಸಿಲಿಟಿ ಮಾಡ್ಕೊಂಡ್ರೆ ಸ್ಪೈನ್ ಇಂಜುರಿ ಆಗಿರೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಈಸಿನೂ ಇದೆ ಇದು. ಸ್ವಲ್ಪ ನನಗೆ ಎದೊಳಕ್ಕೆ ಇದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೊಂದು ಸ್ವಲ್ಪ ಡೌನ್ ಇದೆ. ಹಾಗಾಗಿ ಇದು ಏನಕ್ಕೆ ಅಂದರೆ ಇಲ್ಲಿ ಆಲ್ಟ್ರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಈ ಕಾರ್ ಲೈಟ್ ಬರುತ್ತೆ. ಸೀಟ್ ಹಾಕೋದ್ರಿಂದ ಮಧ್ಯದಲ್ಲಿ ಡೌನ್ ಬರುತ್ತೆ. ಸೊ ಅದಕ್ಕೆ ಅದು ಸ್ವಲ್ಪ ಡೌನ್ ಆಗಿರೋ ಥರ ಕಾಣಿಸ್ತಾ ಇದೆ. ಮತ್ತು ಹಾಸಿಗೆ ಹೊಸದಾಗಿರೋದ್ರಿಂದ ಸ್ವಲ್ಪ ದಪ್ಪ ಇದೆ. ಆಮೇಲೆ ಯೂಸ್ ಮಾಡ್ತಾ ಮಾಡ್ತಾ ಸಣ್ಣ ಆಗುತ್ತೆ, ಕೆಳಗಡೆ ಹೋಗುತ್ತೆ ಇದು. ಸೊ ಈ ಥರ ಎಲ್ಲ ಆಲ್ಟ್ರೇಷನ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ನನಗೆ. ಅವ್ರ ಕಾಂಟ್ಯಾಕ್ಟ್ ಕೂಡ ನಾನು ಶೇರ್ ಮಾಡ್ತೀನಿ. ಇಲ್ಲೆಲ್ಲ ಸ್ಪೀಕರ್ದು ಸೌಂಡ್ ಬಾಕ್ಸೆಲ್ಲ ಇಟ್ಟಿದ್ದಾರೆ. ಬಟ್ ಒಂದು ಅನುಕೂಲ ಆಗೋದಕ್ಕೆ ಒಂದು ಒಳ್ಳೆ ಫೆಸಿಲಿಟಿ ಮಾಡ್ಕೊಳ್ಳೋವಂಥ ಒಂದು ಕಾರು ಈಕೋ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಸ್ಪೈನ್ ಇಂಜುರಿ ಆಗಿರೋರಿಗೆ ತುಂಬ ಬೆಸ್ಟ್ ಇದು. ಈಗ ಕಾರ್ ಒಂದು ವೀಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದಾರೆ ಎಲ್ಲರೂ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಕಾರ್ ಆಲ್ಟ್ರೇಷನ್ ಆದಮೇಲೆ ಹೇಗಿದೆ ತೋರಿಸಿ ಅಂತ. ಬೆಡ್ ಆಲ್ಟ್ರೇಷನ್ ಆಗಿರೋದಂತೂ ನೋಡೇ ಇರಲಿಲ್ಲ ಯಾರನ್ನು. ಅದಕ್ಕೆ ಫಸ್ಟ್ ಟೈಮು ಕಾರಿಗೆ ಹತ್ತಿದ ದಿನವೇ ನಾನು ಈ ಒಂದು ಆಲ್ಟ್ರೇಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡಿದ್ದೀನಿ ಈಕೋ ಕಾರ್ ಬಗ್ಗೆ. ಸೊ ಹೇಗಿತ್ತು ವೀಡಿಯೋ ಅನ್ನೋದ್ರ ಬಗ್ಗೆ ಹೇಳಿ. ಅದು ಬಿಟ್ಟು ಇನ್ನು ಮಾಡಿಫೈ ಆಗಿದೆಯಲ್ಲ, ನಾನು ಕಾರ್ ಓಡಿಸ್ಬೇಕಾದ್ರೆ ಆ ವೀಡಿಯೋನೂ ಬರುತ್ತೆ ನೆಕ್ಸ್ಟು, ನೋಡ್ತಾಯಿರಿ. ಆಮೇಲೆ ಗೊತ್ತಾಗುತ್ತೆ ಅದು ಯಾವ ಥರ ಮಾಡಿಫೈ ಆಗಿದೆ ಏನು ಕತೆ ಅಂತ. ಅದನ್ನು ಕೂಡ ಡ್ರೈವ್ ಮಾಡಿರೋದು ನೋಡಿದ್ದೀವಿ ಆಲ್ರೆಡಿ ವೀಡಿಯೋದಲ್ಲಿ. ಸೊ ಈ ಬೆಡ್ ವ್ಯವಸ್ಥೆ ಹಿಂಗಿದೆ. ಬೆಡ್ ತೆಗೆದ್ರೆ ಆರಾಮಾಗಿ ಸೀಟ್ ಹಾಕ್ಕೊಂಡು 3 ಜನ ಕೂತ್ಕೊಳ್ಳೋ ಥರ ಇರುತ್ತೆ. ಸೊ ಇದು ಸೀಟ್ ತೆಗೆದ್ರೆ ಬೆಡ್ ಹಾಕ್ಕೊಂಡು ಈ ಥರ ಮಲ್ಕೊಂಡು ಒಂದಷ್ಟು ಲಗೇಜು ಇಟ್ಕೊಂಡು ಹೋಗೋ ಥರ ಫೆಸಿಲಿಟಿ ತುಂಬ ಚೆನ್ನಾಗಿದೆಯಪ್ಪ. ಈ ಥರ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ನಮ್ಮ ಕಾರಲ್ಲಿ. ಈ ಆಲ್ಟ್ರೇಷನ್ ಹೆಂಗಿತ್ತು ಏನು ಕತೆ, ನನ್ನದು ತುಂಬ ಯೂಸ್ಫುಲ್ ಆಗಿರುವಂಥದ್ದು ಸ್ಪೈನ್ ಇಂಜುರಿಗಳಿಗೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿರೋದು. ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಈ ವಿಡಿಯೋ. ತುಂಬ ಜನ ಕೇಳ್ತಾಯಿದ್ರು ನನಗೆ ಈ ವಿಡಿಯೋ ಮಾಡಿ ಹಾಕಿ, ನನಗೂ ಅನುಕೂಲ ಆಗುತ್ತೆ, ನೀವು ಆಲ್ಟ್ರೇಷನ್ಸ್ ಎಲ್ಲ ಹೆಂಗೆ ಮಾಡಿದ್ರೆ ಯಾವ ಕತೆ ಅನ್ನೋದ್ರ ಬಗ್ಗೆ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಸೊ ಇಷ್ಟು ಕಾರ್ದು ಆಲ್ಟ್ರೇಷನ್ ಆಗಿರೋವಂಥ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ತುಂಬ ದೂರ ಹೋಗೋದಕ್ಕಂತೂ ತುಂಬ ಅನುಕೂಲ ಆಗಿದೆ ಇವಾಗ ನನಗೆ. ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡೋಕ್ಕಂತೂ ಹೋಗ್ತೀನಿ. ಸೊ ತುಂಬ ಅನುಕೂಲ ಆಯಿತು ಇವಾಗ. ಅಲ್ಲಿ ಇಲ್ಲಿ ರೆಸ್ಟ್ ಮಾಡಬೇಕಂದಾಗೆಲ್ಲ ಬ್ಯಾಕ್ ಬೋನ್ಗೆ ಸಿಕ್ಕಾಪಟ್ಟೆ ರೆಸ್ಟ್ ಬೇಕಾಗುತ್ತೆ. ಬಟ್ ನಾವುಗಳು ಮನೇಲೇ ರೆಸ್ಟ್ ಮಾಡಿ ಬೆಡ್ ರಿಡನ್ ಹೇಳ್ಬೇಕು ಅಂದ್ರೆ ನಾವುಗಳು ಹೊರಗಡೆನೇ ಹೋಗಲ್ಲ. ಅಂಥದ್ರಲ್ಲಿ ನಾವೆಲ್ಲರೂ ಟ್ರಾವೆಲ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ನಾನು ಕಾರಿನ ವೀಡಿಯೋ ಹೇಗೆ ಬಂತು ಏನು ಕತೆ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಒಂದಷ್ಟು ಜನಕ್ಕೆ ಈ ವಿಡಿಯೋ ಕೂಡ ರೀಚ್ ಆಗುತ್ತೆ ಮತ್ತು ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಬೇಕಾಗಿ. ಅಟ್ಲೀಸ್ಟ್ ನೀವೆಲ್ಲ ಕ್ಲೀನ್ ಅಪ್ ಮಾಡ್ಕೊಟ್ರೆ ನಾನು ಪೇಂಟಿಂಗು ಅಥವಾ ಅದೇನೋ ಒಂದು ಇದು ಮಾಡ್ಕೋಬಹುದು. ಅಯ್ಯೋ ನಾನು ಎಲ್ಲ ಪೇಂಟ್ ಕೈಯಲ್ಲಿತ್ತೆ, ನಾನು ನೋಡಿಲ್ಲ, ಮಕ್ಕಕ್ಕೆ ಬಳ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ಹೆಂಗೆ ಬಳ್ಕೊಂಡು ಇದೇನೋ ತೇವ ಆಗ್ತೈತಲ್ಲ ಅಂತ ನೋಡಿದ್ರೆ ಸರಿಯಾಗಿ ಮುಖಕ್ಕೆ ಬಳ್ಕೊಂಡಿದ್ದೀನಿ. ಅಯ್ಯೋ ಅದು ಯಾವುದೋ ಒಂದು ಕೆಲವು. ಸೊ ಇವಾಗ ನಿನ್ನೆ ನೈಟಿಂದ ಮಾಡಿದ್ದು ಈ ಸೆಟ್ಸು. ಇಷ್ಟು ತರಕಾರಿ 210 ರೂಪಾಯಿ ಆಯಿತು. ಆ್ಯಕ್ಚುಲಿ ಪಲಾವ್ದು ಒಂದು kg ಮಿಕ್ಸ್ ತರಕಾರಿನೇ 80 ರೂಪೀಸ್ ತೊಗೊಂಡಿದ್ದಾರೆ. ಸೊ ಇದು 1/4 kgನೇ 30 ರೂಪೀಸ್ ತೊಗೊಂಡಿದ್ದಾರೆ. ಸೊ ಇದು 30 ರೂಪೀಸೇ ಅರ್ಧ kg. ಸೊ ಇದು ಕೂಡ 20 ರೂಪೀಸು 30 ರೂಪೀಸು ತೊಗೊಂಡಿದ್ದಾರೆ. ಇದಕ್ಕೂ ಟೋಟಲ್ ಬಂದು ನನಗೆ 210 ಆಯಿತು. ಸೊ ಇವಾಗ ಎಲ್ಲ ಕಾಯಿನ ಸುಲಿದಿದ್ದಾಯಿತು. ಇನ್ನು ಬಟಾಣಿ ಒಂದು ಸುಲ್ಕೋಬೇಕಾಗುತ್ತೆ. ಬಟ್ ಬೆಳಿಗ್ಗೆ ಪಲಾವ್ ಮಾಡೋದು. ಸೊ ಪಲಾವೆಲ್ಲ ಮಾಡಿ ಬೆಳಗ್ಗೆ ಶಿವಮೊಗ್ಗ ಹೋಗೋವಂಥದ್ದು ಸಾಯಂಕಾಲ ಅಷ್ಟರಲ್ಲಿ ಹೊರಡ್ತೀವಿ ನಾವು. ಸೊ ಹೆಂಗೆ ಮಾಡೋದು ಏನು ಕತೆ, ನಾವು ಇನ್ನೊಂದಷ್ಟು ಜ್ಯುವೆಲ್ಲರಿದೆಲ್ಲ ವರ್ಕಿಂಗ್ ಅಲ್ಲೇ ಇದೆ ಅರ್ಧ ಬರ್ಧ ಆಗ್ಬಿಟ್ಟು.
ಅದೆಲ್ಲ ಕ್ಲಿಯರ್ ಮಾಡಬೇಕು ಇವತ್ತೇ. ನೈಟ್ ಮಲಗೋದು ಇವತ್ತು ಲೇಟ್ ಆಗ್ಬೋದು. ಸೊ ಇವಾಗ ಹುಳಿ ಸಾಂಬಾರಿಗೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಮೂಲಂಗಿ ಸಾಂಬಾರು ಮಾಡೋಕ್ಕೆ ಅಂತಲೇ ತಂದಿದ್ದು, ಹಸಿಕಾಯಿ ಬೇರೆ ಸಿಕ್ತು, ಹಾಗಾಗಿ ತೊಗೊಂಡು ಬಂದೆ ನಾನು. ಸೊ ಇವಾಗ ಸಾಂಬಾರಿಗೆ ಇಟ್ಟಿದ್ದೀನಿ. 1 ವಿಸಿಲ್ ಹಾಕಿದ್ರು ಸಾಕು. ಅದಾದಮೇಲೆ ಟೊಮೊಟೊ ತಗೊಂಡು ರುಬ್ಕೊಂಡು ಸಾಂಬಾರು ಮಾಡೋವಂಥದ್ದು. ಸ್ಟಾಲಿಗೆ ನಾಳೆ ಹೊರಡಬೇಕು, ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಒಂದಷ್ಟು ಐಟಮ್ಸ್ನೆಲ್ಲ ತೆಗೆದು ರಿಪೇರಿ ಮಾಡ್ಕೊಳ್ತಾ ಇರೋದು. ಸೊ ಅಂದರೆ ಅಲ್ಲಿ ಬಾಕ್ಸಸ್ ಇದೆ, ಇಲ್ಲಿ ಎಲ್ಲನೂ ಯಾವ್ದು ಬೇಕು ಅಂತ ಆರ್ಡ್ರ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಳ್ಳೋವಂಥದ್ದು ಇವತ್ತು. ಸೊ ನಾಳೆ ಸಂಜೆ ಹೊರಡ್ತೀವಿ. ನೈಟು ಆಲ್ಟ್ ಇದ್ದು ಅದಾದಮೇಲೆ ಶುಕ್ರವಾರ ಬೆಳಗ್ಗೆ ನಾವು ಶಿವಮೊಗ್ಗ ತಲುಪೋ ಅಂಥದ್ದು. ಆ್ಯಕ್ಚುಲಿ ಎಷ್ಟೆಲ್ಲ ಸೆಟ್ಟು ರೆಡಿಯಾಗಿದೆ ಅಂತ ಇವಾಗ ನೋಡೋಣ. ಸೊ ಇದೊಂದು ಸೆಟ್ಟು ರೆಡಿಯಾಗಿದೆ ಹೊಸದು. ಸೊ ನಿನ್ನೆ ಪೇಂಟಿಂಗ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಅದೊಂದು ಸೆಟ್ಟು. ಸಿಂಪಲ್ಲಾಗಿ ಕೆಲವೊಂದನ್ನು ರೆಡಿ ಮಾಡಿದ್ದೀನಿ. ಇದೊಂದು ಸೆಟ್ಟು. ಅದು ಬಿಟ್ಟರೆ ಇದೊಂದು ಫ್ಲವರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಯೆಲ್ಲೋ ವಿತ್ ಬ್ಲ್ಯಾಕು. ಅದು ಬಿಟ್ಟರೆ ಇದೊಂದು. ಅದು ಬಿಟ್ಟರೆ ಫೇವ್ರೇಟು ಸರ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ನಿಜ ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಸರ ಮಾಡಿದ್ದು. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಏನೋ ಒಂಥರ ಗೊತ್ತಿಲ್ಲ, ಲುಕ್ಕೇ ಬೇರೆ ಥರ ಒಂಥರ ತುಂಬ ಚೆನ್ನಾಗಿ ಕಾಣ್ತಾಯಿದೆ. ಅದರಲ್ಲಿ ಕಾರ್ಡ್ಸ್ ಮಾಡಿಸಿರೋದಕ್ಕೆ ತುಂಬ ಅನುಕೂಲ ಇದೆ. ಸೊ ನಾನು ಕಾರ್ಡ್ ಮೇಲೆ ನಿಮ್ಮ ನಂಬರ್ ಕೂಡ ಹಾಕಿದ್ದೀನಿ. ಯಾರಿಗಾರು ಬೇಕಂದರೆ ನನ್ನ ನಂಬರು, ವಾಟ್ಸಪ್ ನಂಬರ್ ಕಾಣ್ತಾ ಇದೆ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನೇಮು ಫಸ್ಟ್ ಚಾನಲು, ಇದು ಸೆಕೆಂಡ್ ಚಾನಲ್ಲು. ಸೊ ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ನೀವು. ಅದು ಬಿಟ್ಟರೆ ಇನ್ನೊಂದು ಒಳ್ಳೆ ಸಖತ್ತಾಗಿರೋ ಒಂದು ಸೆಟ್ ಹೋಗ್ತಾಯಿದ್ದು, ಒಳ್ಳೆ ಸಿಂಪಲ್ಲಾಗಿದೆ, ಏನೂ ಇಲ್ವೇನೋ ಅನ್ನೋ ಥರ ಇದು. ಬಟ್ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ, ಡಿಫ್ರೆಂಟಾಗಿರೋದು. ಇದೂ ಹೊಸದೇನೆ, ಹೊಸ್ದಾಗಿ ಟ್ರೈ ಮಾಡಿರೋವಂಥದ್ದು. ಅದು ಬಿಟ್ಟರೆ ಇನ್ನೊಂದು ತುಂಬ ಚೆನ್ನಾಗಿ ಬಂದಿದೆ, ಅದು ಸೆಟ್ಟು. ಆ್ಯಕ್ಚುಲಿ ಇದು ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಸೊ ಗ್ರ್ಯಾಂಡಾಗಿ ಒಂದು ಇದನ್ನು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ ಇದಕ್ಕೆ. ತುಂಬ ಚೆನ್ನಾಗಿ ಕಾಣ್ತಾಯಿದೆ ಸೆಟ್ಟು. ಸೊ ಆಲ್ರೆಡಿ ನಾನು ಹಾಕೊಂಡಿರೋದೊಂದು ಫೋಟೋ ಇದೆ, ಸೈಡಲ್ಲಿ ಹಾಕ್ತೀನಿ, ಹಾಕೊಂಡು ತೋರಿಸಿರೋವಂಥದ್ದು. ಸೊ ಇದೊಂದು ಯುನಿಕ್ ಡಿಸೈನ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಮಾಡಿದ್ದಿದ್ದನ್ನು. ತುಂಬ ಚೆನ್ನಾಗಿದೆ ಇದು. ಸೊ ನನಗಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಹಾಕೊಂಡು ನೋಡಿದೆ ನಾನು. ಸೊ ನಿಮಗೆ ಏನು ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಬೇಕು ಅನ್ನೋರು ಕೂಡ ನನಗೆ ವಾಟ್ಸಪ್ ಮಾಡ್ಬೋದು. ನಾನು ವಾಟ್ಸಪ್ ನಂಬರ್ ಆಲ್ರೆಡಿ ತೋರಿಸಿದ್ದೀನಿ, ಇಲ್ಲಿ ಕೂಡ ಇದೆ. ಸೊ ನಂದು ಯೂಟ್ಯೂಬ್ ಚಾನಲ್ 2 ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಇದೆಲ್ಲ ಹೊಸ ಸೆಟ್ಗಳು, ಹೊಸದಾಗಿ ಟ್ರಯಲ್ ನೋಡಿರುವಂಥದ್ದು. ಇದು ಅಷ್ಟೇ, ಬ್ಲ್ಯಾಕು ವಿತ್ ಯೆಲ್ಲೋ. ಅದು ಬಿಟ್ಟರೆ ಇದೊಂದಿದೆ ನೋಡಿ, ಗ್ರ್ಯಾಂಡಾಗಿ ಒಂದು ಸ್ಟಡ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಅದು ಬಿಟ್ಟರೆ ಇದೊಂದು ಮಾಡಿದ್ದೀನಿ. ಸೊ ಇದೊಂದು ಬ್ಲ್ಯಾಕ್ ವಿತ್ ಗೋಲ್ಡಲ್ಲಿ ಇದೊಂಥರ ಸೆಟ್ಟು. ಬ್ಲ್ಯಾಕ್ ವಿತ್ ಇಲ್ಲ ಗೋಲ್ಡ್ ವಿತ್ ಪರ್ಪಲ್, ಇದೊಂಥರ ಸೆಟ್ ಮಾಡಿದ್ದೀನಿ. ಇದು ಮೆರೂನ್ ವಿತ್ ಗೋಲ್ಡ್. ಸೊ ಇದು ಕಂಪ್ಲೀಟ್ಲಿ ಬ್ಲ್ಯಾಕ್ ಮಾಡಿದ್ದೀನಿ, ಕಂಪ್ಲೀಟ್ಲಿ ಬ್ಲ್ಯಾಕ್. ಇದು ಮೆರೂನ್ ವಿತ್ ಗ್ರೀನ್ ಗೋಲ್ಡ್ ಮ್ಯಾಚ್ ಮಾಡಿದ್ದೀನಿ. ಇದೊಂದು ಸಣ್ಣದಾಗಿ ಮಾಡಿರೋಂಥ ಜುಮ್ಕ. ಇದೊಂದು ಜುಮ್ಕ. ಸೊ ಇದೊಂದು ಗೋಲ್ಡ್ ವಿತ್ ಬ್ಲ್ಯಾಕ್. ಸೊ ಇದು ಪರ್ಪಲ್ಲು, ಮೆರೂನು ಮತ್ತು ಗ್ರೀನು ಮಿಕ್ಸಪ್. ಇದು ಪೂರ್ತಿ ಬ್ಲ್ಯಾಕಲ್ಲಿ ಮಾಡಿದ್ದೀನಿ ನೋಡಿ, ಇದೊಂದು. ಸೊ ಇದೊಂದು ಚಿಕ್ಕದಾಗಿ ಮಾಡಿರೋಂಥ ಜುಮ್ಕ. ಇದೊಂದು ಎಲ್ಲ ಒಂದೊಂದು ಸಪ್ರೇಟ್ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಕೆಲವೊಂದನ್ನು. ಇದೊಂದು ಚಿಕ್ಕದು, ಇದೊಂದು ದೊಡ್ಡ ಜುಮ್ಕ ಮಾಡಿದ್ದೀನಿ ನೋಡಿ, ಇದೊಂದು ದಪ್ಪ ಜುಮ್ಕ ಅಂತ ಹೇಳ್ಬೋದು. ಸೊ ಇದಕ್ಕೆ ಸೆಟ್ ಮಾಡಿಲ್ಲ, ಬಟ್ ಬರೀ ಒಂದು ಸರ ಮಾಡಿದ್ದೀನಿ ಅಷ್ಟೇ. ಸಾಕಾಗ್ಬಿಡ್ತು. ಸೊ ಇದನ್ನೆಲ್ಲ ಪ್ಯಾಕಿಂಗ್ ಮಾಡಬೇಕು, ಇವಾಗ ಪ್ಯಾಕಿಂಗ್ ಮಾಡಿ ಮಲಗಬೇಕು. ಆಲ್ರೆಡಿ ಟೈಮ್ ಆಗಿದೆ, ಅಲ್ಲೇ ಒಂದು 11:30 ಮೇಲಾಗಿದೆ ಟೈಮು.
ಸೊ ಇನ್ನೂ 1-2 ಗಂಟೆ ಆಗ್ಬೋದು, ಹೇಳೋಕ್ಕಾಗಲ್ಲ.